ಬಂಧುಗಳೇ, ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ನಿಂಗಾಪುರ ಗ್ರಾಮಕ್ಕೆ ನಾವು ಇವತ್ತು ಒಂದು ವಿಷಯವನ್ನು ತಿಳ್ಕೊಂಡು ನಾವು ಕುತೂಹಲದಿಂದ ಇಲ್ಲಿ ಸ್ಥಳೀಯವಾಗಿ ಮಾಹಿತಿಯನ್ನು ತಗೊಂಡು ಬಂದ್ವಿ. ಈ ಸರ್ವೆ ನಂಬರ 27ರಲ್ಲಿ ಇವತ್ತು ನಮ್ಮ ನಿಂಗನಗೌಡರು ಇದ್ದಾರೆ, ರಂಗಪ್ಪಗೌಡರು, ಅವರ ಒಂದು ಮಾಹಿತಿ ಆಧಾರದ ಮೇಲೆ ಈ ಸರ್ವೆ ನಂಬರ್ 27ರಲ್ಲಿ ಬಂದು ನಾವು ನೋಡಿದಾಗ ಒಂದು ವಿಷಯ ಏನಪ್ಪ ಅಂದರೆ, ಇವತ್ತು ನಮ್ಮ ರೈತರು ಒಂದು 3 ಇಂಚು ನೀರಿಗಾಗಿ ಒಂದೊಂದು ಜಮೀನದಲ್ಲಿ ಒಂದೊಂದು ಎಕರೆದಲ್ಲಿ 10, 20, 50 ಬೋರ್ ಹಾಕಿದ್ರು ಕೂಡ ಒಂದು 2 ಇಂಚು ನೀರು 3 ಇಂಚು ನೀರು ಬಿದ್ದರೆ ಎಷ್ಟೋ ಖುಷಿ ಪಡುವಂಥ ದಿನಗಳು ಇವತ್ತು ಕೈಲಾಕತ್ತಾವ. ಭೂಮಿಯ ಅಂತರ್ಜಲ ಮಟ್ಟವ ಸಂಪೂರ್ಣವಾಗಿ ಕುಸಿಸಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಆದರೆ ಇಲ್ಲಿ ಬಂದು ನಾವು ನೋಡಿದಾಗ ಸುಮಾರು 390ಕ್ಕಿಂತ ಹೆಚ್ಚು ಬೋರ್ವೆಲ್ಗಳು ಕೊರೆದಿದ್ದಾರೆ. ಈ ಯಾವ ಬೋರ್ವೆಲ್ಲೂ ಕೂಡ ಇದುವರೆಗೂ ಬಂದಾದಂಥ ಇತಿಹಾಸವನ್ನು ಎಲ್ಲೂ ಕಂಡಿಲ್ಲ ಅಂಥೇಳಿ ನಮ್ಮ ರಂಗನಗೌಡರು ಹೇಳಕತ್ತಾರ. ಸುಮಾರು 12 ವರ್ಷದಿಂದ. ಈಗ ನೋಡ್ರಿ, ಸರ್ವೆ ನಂಬರ್ 27ರಲ್ಲಿ ಇಲ್ಲಿ ಸುಮಾರು 1.5-2 ಎಕರೆ ಜಮೀನದಲ್ಲಿ ಇದು ಸಮತಟ್ಟಾದ ಭೂಮಿಯಕ್ಕಿಂತ ಬೆಟ್ಟದ ಮೇಲ್ಗಡೆ ಇದೆ. ಸುಮಾರು 300 ಫೂಟ್. ಈಗಾಗಲೇ ಈ ವಿಡಿಯೋದ ಆರಂಭದಲ್ಲಿ ತಾವು ನೋಡಬಹುದು. ಈ ಸಮತಟ್ಟ ಭೂಮಿಯಿಂದ 300 ಫೀಟ್ ಮೇಲ್ಗಡೆ ಇರುವಂಥ ಪ್ರದೇಶದೊಳಗೆ ಬೋರ್ವೆಲ್ಲನ್ನು ಕೊರೆಸಿದ್ದಾರೆ. ಸುಮಾರು 600ರಿಂದ 800 ಫೀಟ್ ಒಳಗಡೆ ಭೂಮಿಯಲ್ಲಿ ನೀರಿದೆ. ಒಂದೊಂದು ಬೋರ್ವೆಲ್ ಸುಮಾರು 10 HP, 12 HP, 20 HP, 25 HP ಬೋರ್ವೆಲ್ಗಳಿದಾವೆ. ಆದರೆ ಇದುವರೆಗೂ ಒಂದು ಬೋರ್ವೆಲ್ಲು ನಿಂತಿಲ್ಲ. ಇತಿಹಾಸ ಇದೆ ಅಂದರೆ ಭೂಮಿಯ ಅಂತರ್ಜಲದಲ್ಲಿ ಎಷ್ಟೊಂದು ನೀರು ಇದೆ ಅನ್ನೋದಕ್ಕೆ ಒಂದು ಆಶ್ಚರ್ಯ. ಇದು ಜಗತ್ತಿನ ಅದ್ಭುತಗಳಲ್ಲಿ ಅದ್ಭುತ ಅಂತೇಳಿ ನಾವು ಹೇಳ್ಬೋದು, ಪವಾಡ ಅಂತಲೇ ಹೇಳ್ಬೋದು. ಇಲ್ಲಿಂದ ಸುಮಾರು 3 ಕಿಲೋಮೀಟ್ರು, 4 ಕಿಲೋಮೀಟ್ರು, 5 ಕಿಲೋಮೀಟ್ರು ನೀರನ್ನು ರೈತರು ಪೈಪ್ಲೈನ್ ಮಾಡ್ಕೊಂಡು ತೊಗೊಂಡು ಹೋಗಿದ್ದಾರೆ. ತಮಗೆ ಇಲ್ಲಿ ಪ್ರತ್ಯಕ್ಷವಾಗಿ ನಾನು ತೋರಿಸಲಿಕ್ಕೆ ಬಯಸ್ತೀನಿ. 390 ಪಾಯಿಂಟ್ ಬೋರ್ವೆಲ್ ಕೊಡದಂಥ ನಂಬರ್ ಕೂಡ ಇಲ್ಲಿದೆ. ಇದು ನೋಡ್ಬೋದು, ಇಲ್ಲಿ ಬರ್ರಿ. 390 ಬೋರ್ವೆಲ್. ಇದಕ್ಕಿಂತ ಹೆಚ್ಚಿನ ಬೋರ್ವೆಲ್ಗಳು ಈ ಪ್ರದೇಶದಲ್ಲಿದೆ. ಅಂದರೆ ನಾವು ನಿಸರ್ಗ ಪ್ರಕೃತಿ ತನ್ನನ್ನು ತಾನು ಕಾಪಾಡಿಕೊಳ್ಳಿಕ್ಕೆ ಎಂಥ ಅದ್ಭುತವಾದಂಥ ಸೃಷ್ಟಿ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅಂತ ಹೇಳ್ಬೋದು. ನಮಗೆ ಆಶ್ಚರ್ಯ ಅನ್ನಿಸ್ತು. 1.5-2 ಎಕರೆದಲ್ಲಿ ಇವತ್ತು ನಾವು 300, 400, 500 ಬೋರ್ವೆಲ್ಗಳು, ಸುಮಾರು ಒಂದೊಂದು ಬೋರ್ವೆಲ್ಲು 10 HP, 15 HP, 20 HP, 25 HP ಮೋಟ್ರುಗಳು. ನೋಡಿ TCಗಳು ಎಷ್ಟಿದ್ದಾವೆ, ಬೋರ್ವೆಲ್ಗಳು ಎಷ್ಟಿದ್ದಾವೆ ನೋಡ್ಬೋದು. ಅದಕ್ಕೆ ಇಲ್ಲಿ ರಂಗನಗೌಡರು ಪ್ರತ್ಯಕ್ಷವಾಗಿ ತಾವೇ ಇಲ್ಲಿ ಸ್ಥಳೀಯರು ಹೇಳ್ತಿದ್ದಾರೆ. ಇದು ಸತ್ಯ ಹೌದಲ್ರಿ? ಹಾಂ, ಸುಮಾರು 12 ವರ್ಷದಿಂದ ಈ ಥರ ಯಾವ ಬೋರ್ವೆಲ್ ಪಾಯಿಂಟ್ನು ಫೇಲ್ ಆಗಿಲ್ಲ. ಒಂದು ಬೋರ್ವೆಲ್ ಇದುವರೆಗೂ ನೀರು ನಿಂತಿಲ್ಲ. ಸುಮಾರು 3 HP ಇಂದ ಹಿಡ್ಕೊಂಡು 25 HP ವರೆಗೂ ನೀರು ನಡೀತಾ ಇದೆ. ಬೋರ್ವೆಲ್ಗಳ ನೀರು ನಡೀತಾ ಇದೆ. ಇಲ್ಲಿಂದ 3 ಕಿಲೋಮೀಟರ್ 4 ಕಿಲೋಮೀಟರ್ ನೀರು ಓದಿದ್ದಾರೆ. ನೋಡಿ ಜನಗಳೇ, ಇವತ್ತು ಅದಕ್ಕೆ ನಾವು ಅಂತರ್ಜಲ ಮಟ್ಟವನ್ನು ಕಾಪಾಡಿಕೊಂಡು ಹೋದ್ರೆ ಇಂಥ ಒಂದು ಉದಾಹರಣೆನ, ಅದ್ಭುತ ಉದಾಹರಣೆನ ನಾವು ನೋಡ್ಬೋದು. ಅದಕ್ಕೆ ನಾವು ಎಲ್ಲರೂ ರೈತರು ಮರ ಗಿಡಗಳನ್ನು ಉಳಿಸಿ ಬೆಳೆಸಬೇಕು, ಭೂಮಿಯ ಅಂತರ್ಜಲ ಮಟ್ಟವನ್ನು ನಾವು ಉಳಿಸ್ಕೋಬೇಕು ಅನ್ನುವಂಥದ್ದು ಇವತ್ತಿನ ಒಂದು ವಿಡಿಯೋದ ಸಂದೇಶ ಮೂಲಕ ನಾವು ಸಮಸ್ತ ಎಲ್ಲ ಮಾಧ್ಯಮ ಮಿತ್ರರಿಗೂ, ಎಲ್ಲ ನಮ್ಮ ರೈತಾಪಿ ವರ್ಗಕ್ಕೂ ಈ ವಿಡಿಯೋವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ಜೈ ಜವಾನ್ ಜೈ ಕಿಸಾನ್. ಶಂಕರಗೌಡ ಹಿರೇಗೌಡ, ರಾಜ್ಯಾಧ್ಯಕ್ಷರು, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ. ಗೊತ್ತಲ್ರಿ ಮತ್ತೆ.